ಇವತ್ತು ಇಡೀ ಭಾರತ ದೇಶಾದ್ಯಂತ ಏನು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅತಿ ಚಿಕ್ಕ ವಯಸ್ಸಿನಲ್ಲೇ ಬಲಿದಾನ ಮಾಡತಕ್ಕಂಥ ಭಗತ್ ಸಿಂಗ್ರವರ 118ನೇ ಜನ್ಮ ದಿನಾಚರಣೆಯನ್ನು ಅಖಿಲ ಭಾರತ ಯುವಜನ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮ ಯಾಕಂದರೆ ಈ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಬಲಿದಾನವನ್ನು ಇಡೀ ದೇಶವನ್ನೇ ಇವತ್ತು ಮರೆತಾ ಇದೆ. ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಗಳು ದೇಶದ ಸ್ವತಂತ್ರಕ್ಕಾಗಿ ಪ್ರಾಣವನ್ನು ಬಲಿದಾನ ಮಾಡಿ ಇವತ್ತು ನಮ್ಮೆಲ್ಲರೂ ಇವತ್ತು ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಂಥ ಮಹಾನ್ ವ್ಯಕ್ತಿಯನ್ನು ಇವತ್ತು ಭಾಳಷ್ಟು ರಾಜಕೀಯ ನಾಯಕಗಳು ಇವತ್ತು ಮರೆತಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಏನು ಭಗತ್ ಸಿಂಗ್ ಜನ್ಮದಿನಾಚರಣೆ ಅಂಗವಾಗಿ ಇಡೀ ಭಾರತ ದೇಶದಲ್ಲಿ ಭಗತ್ ಸಿಂಗ್ ಜನ್ಮದಿನ ಅಂಗವಾಗಿ ರಜೆ ಘೋಷಣೆ ಮಾಡಿಬಿಟ್ಟು ಆತನ ಹೆಸರಿನಲ್ಲಿ ಸರ್ಕಾರಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ನಡೆಸಬೇಕೆಂದರೆ ಈ ಕಾರ್ಯಕ್ರಮ ಮುಖಾಂತರವಾಗಿ ನನಗೆ ಹೇಳ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಭಗತ್ ಸಿಂಗ್ ಅವರ ಜನ್ಮದಿನಾಚರಣೆಯನ್ನು ಮಾಡುತ್ತಿದ್ದೇವೆ. AIYF ವತಿಯಿಂದ ಪ್ರತಿ ವರ್ಷವೂ ಮಾಡುತ್ತಿದ್ದೇವೆ. ಹಾಗೂ ಅವರು 23ನೇ ವಯಸ್ಸಿನಲ್ಲೇ ತನ್ನ ಪ್ರಾಣವನ್ನು ಬಲಿದಾನವಾಗಿ ಮಾಡಿರುವಂಥ ಬ್ರಿಟಿಷರ ವಿರುದ್ಧ ಅಲ್ಲೇ ಜೈಲಿನಲ್ಲೇ ಇದ್ದು ಅವರು ಏನೊಂದು ಆಲೋಚನೆ ಮಾಡಿದರು. ಈ ಬ್ರಿಟಿಷರು ತೊಲಗಿ ಹೋದ ಮೇಲೆ ಮತ್ತೆ ಪುನಃ ಬಿಳಿ ತೊಗಲವರು ಹೋದ್ಮೇಲೆ ನಮ್ಮ ಇಲ್ಲಿ ಶ್ರೀಮಂತರ ಕೈಯಲ್ಲಿ ಇದು ಸರ್ಕಾರ ಆಗುತ್ತೆ ಅಂತಂದು ಅಲ್ಲೇ ಅವಾಗೇನೆ ಅವರು ಬಡವರಿಗಾಗಿ ಮೂಲಭೂತ ಸೌಕರ್ಯಗಳಾದಂಥ ವಿದ್ಯಾ, ಉದ್ಯೋಗ ಮತ್ತು ವಸತಿ ಇವುಗಳನ್ನು ಸರ್ಕಾರವೇ ಕಡ್ಡಾಯವಾಗಿ ಕೊಡಬೇಕಂತಂದು ಹೇಳಿದರು. ಹಾಗಾಗಿ ಅವರ ಆಶಯಗಳನ್ನೇ ಇಟ್ಟುಕೊಂಡು ನಾವು ಆಲ್ ಇಂಡಿಯಾ ಯೂತ್ ಫೆಡರೇಷನ್ ಅವರು ಪ್ರತಿ ವರ್ಷವೂ ಹೋರಾಟಗಳನ್ನು ಮಾಡ್ತಿದ್ದೇವೆ. ಹಾಗೂ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಹಾಗೂ ಇಲ್ಲಿ ಬಂದಂಥ ನಮ್ಮೆಲ್ಲ ಕಾರ್ಯಕರ್ತರು ಹೃದಯಪೂರ್ವಕ ಅಭಿನಂದನೆಗಳು.